ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯ ಆಳಕ್ಕೆ ಇಳಿದಿದ್ದಾರೆ ಪೊಲೀಸರು. ಆದಷ್ಟು ಬೇಗ ಅಪರಾಧಿಗಳು ಅಂತ ಘೋಷಣೆ ಮಾಡಿ ಅವರಿಗೆ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಸ್ವಾಮಿ ಕೊಲೆ ಕೇಸ್ನ ಆಳಕ್ಕಿಳಿದಿದ್ದಾರೆ ಈಗ ಪೊಲೀಸರು. ಅಂದರೆ ತನಿಖೆ ಎಲ್ಲವನ್ನ ಕೂಡ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಾಕ್ಷ್ಯಗಳನ್ನು ಕಲೆ ಹಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ತನಿಖೆಯನ್ನು ಪೂರ್ಣಗೊಳಿಸಿ ಶಿಕ್ಷೆ ಕೊಡಿಸೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೋತಾ ಇದ್ದಾರೆ. ಅಂದರೆ ಎಲ್ಲವೂ ಕೂಡ ಇವರು ಅಂದ್ಕೊಂಡಂಗೆ ಆದರೆ 1 ವರ್ಷದ ಒಳಗಾಗಿ ಈಗ 90 ದಿವಸದೊಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅದಾದಮೇಲೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಮೊರೆ ಹೋಗ್ತಾರಂತೆ. ಸರ್ಕಾರಕ್ಕೆ ಪತ್ರ ಬರೆದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಕೊಟ್ಟರೆ 1 ವರ್ಷದ ಒಳಗೆ ವಿಚಾರಣೆಯನ್ನು ಕೂಡ ಮುಗಿಸಿ ಶಿಕ್ಷೆಯನ್ನು ಕೊಡಿಸಬೇಕು ಅಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗ್ತಾರೆ ಪೊಲೀಸರು ಅಂತಕ್ಕಂಥದ್ದು. ರೇಣುಕಾಸ್ವಾಮಿ ಕೊಲೆ ತನಿಖೆಯನ್ನು ಶೀಘ್ರವೇ ಮುಗಿಸೋದಕ್ಕೆ ಪೊಲೀಸರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದಷ್ಟು ಬೇಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸೋದಕ್ಕೆ 1 ವರ್ಷದ ಟಾರ್ಗೆಟ್ ಇಟ್ಕೊಂಡಿದ್ದಾರಂತೆ. ಎಲ್ಲ ಮುಗಿದು 1 ವರ್ಷದಲ್ಲಿ ಆಗ್ಬಿಡ್ಬೇಕು ಅಂತ, ಶಿಕ್ಷೆನೂ ಕೂಡ 1 ವರ್ಷದೊಳಗಡೆ ಪ್ರಕಟ ಆಗಿಬಿಡಬೇಕು ಅಂತ ಇವರ ಲೆಕ್ಕಾಚಾರ. 1 ವರ್ಷದ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಜೊತೆಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ಬಳಿಕ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ತ್ವರಿತ ವಿಚಾರಣೆಗೋಸ್ಕರ ಬೇಗ ಆಗಬೇಕು ಅಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ 1 ವರ್ಷದ ಒಳಗಾಗಿ ಈಗಾಗಲೇ ಕೇಸ್ ತನಿಖೆ ಅರ್ಧ ಮುಕ್ಕಾಲು ಭಾಗ ಮುಗಿದಿದೆ. 90 ದಿವಸದ ಒಳಗಡೆಗೆ ಅವರು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. 1 ವರ್ಷದ ಒಳಗಡೆ ಶಿಕ್ಷೆ ಕೊಡಿಸ್ಬಿಡ್ಬೇಕು. ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಇವರು ಚಿಂತನೆ ನಡೆಸಿದಾರಂತೆ. ಏನಂತ ಪತ್ರ ಬರೀತಾರೆ? ತನಿಖೆಯನ್ನು ಶೀಘ್ರ ಮುಗಿಸೋದಕ್ಕೆ, ತನಿಖೆ ಅಲ್ಲ ವಿಚಾರಣೆ, ತನಿಖೆ ಆಗೋಗಿದೆ. ಇವರು ಚಾರ್ಜ್ ಶೀಟ್ ಸಲ್ಲಿಸಿದ್ರು ಅಂದರೆ ತನಿಖೆ ಆಗೋಯ್ತು ಅಂತ ಅರ್ಥ. ವಿಚಾರಣೆಯನ್ನು ಶೀಘ್ರ ಮುಗಿಸಲು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವಕಾಶ ಕಲ್ಪಿಸಿಕೊಡುವಂತೆ ಸರ್ಕಾರಕ್ಕೆ ಮನವಿ. ಸರ್ಕಾರ ಏನಾದರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ತನಿಖೆ ಮುಗಿಸೋದಕ್ಕೆ ಅನುಮತಿ ಕೊಟ್ಟರೆ 1 ವರ್ಷದಲ್ಲಿ ಡಿ ಗ್ಯಾಂಗ್ಗೆ ಶಿಕ್ಷೆ ಆಗುವಂತೆ ಪೊಲೀಸರು ಪ್ಲ್ಯಾನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ. 1 ವರ್ಷದ ಒಳಗಾಗಿ ಶಿಕ್ಷೆ ಆಗಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ. ಎಲ್ಲರೂ ಏನು ಮಾತಾಡ್ಕೋತಾರೆ ಗೊತ್ತಾ? ಅಯ್ಯೋ ಇವರು ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ 2-3 ವರ್ಷ ಆಗುತ್ತೆ ಅಂತಂತಾರೆ. ಎಲ್ಲ ಕೋರ್ಟಲ್ಲಿ ವಿಚಾರಣೆ ಎಲ್ಲ ಮುಗಿದು ಶಿಕ್ಷೆ ಪ್ರಕಟ ಆಗೋದಕ್ಕೆ ಅದಕ್ಕೂ ಮೊದಲು ಅಂದರೆ 1 ವರ್ಷದೊಳಗೆ ಆಗಬೇಕು ಅಂತ ಇವ್ರ ಲೆಕ್ಕಾಚಾರ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ನನ್ನ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನಗಳ ಗರಿಷ್ಠ ಗಡುವಿರುತ್ತೆ. 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಇವರ ಪ್ಲಾನ್ ಇರ್ತಕ್ಕಂಥದ್ದು ಪೊಲೀಸರದ್ದು ಚಾರ್ಜ್ ಶೀಟ್ ಸಲ್ಲಿಸಿ ವಿಚಾರಣೆ ಮುಗಿದು ಶಿಕ್ಷೆ ಪ್ರಕಟ ಆಗೋದಕ್ಕೆ 1 ವರ್ಷದ ಡೆಡ್ಲೈನ್ ಇಟ್ಕೊಂಡಿರೋದ ಹೇಗೆ? ಅರವಿಂದ, ಸಾಮಾನ್ಯವಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ, ಅದು ಕೊಲೆ ಯತ್ನ, ದರೋಡೆ ಈ ತರಹದ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರಿಗೆ 90 ದಿನಗಳ ಕಾಲಾವಕಾಶ ಇರುತ್ತೆ. 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಸಲ್ಲಿಕೆ ಮಾಡದಿದ್ದಂತಹ ಪಕ್ಷದಲ್ಲಿ ಇದನ್ನೇ ಆಧಾರವಾಗಿಟ್ಟುಕೊಂಡು ಈಗ ಆರೋಪಿಗಳ ಪರ ವಕೀಲರು ಕೋರ್ಟ್ನಲ್ಲಿ ಜಾಮೀನನ್ನು ಪಡೆದುಕೊಳ್ಬಿಡ್ತಾರೆ. ಹೀಗಾಗಿ 90 ದಿನಗಳ ಒಳಗಾಗಿ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡಿದ್ದಾರೆ. ಇದರ ನಡುವೆ ಪೊಲೀಸರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ. ಇದು ಪೊಲೀಸರಿಂದ ಒಂದು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಈ ಪ್ರಕರಣ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣವನ್ನು ಅತ್ಯಂತ ತ್ವರಿತಗತಿಯಾಗಿ ಮುಗಿಸೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಿರ್ಮಾಣ ಮಾಡಿ ಅನ್ನೋ ನಿಟ್ಟಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ ಇದೀಗ ಪ್ಲಾನನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕಂತ ಹೇಳಿದ್ರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ ನಂತರ ಟ್ರಯಲ್ ಆರಂಭವಾಗುತ್ತೆ. ಆ ಟ್ರಯಲ್ ಹಂತ ಏನಿದೆ ಅದು 1 ವರ್ಷದೊಳಗೆ ಮುಗಿದು ನ್ಯಾಯಾಧೀಶರು ವರ್ಷದೊಳಗೆ ತೀರ್ಪನ್ನು ನೀಡಿದಂತಹ ಪಕ್ಷದಲ್ಲಿ ಆರೋಪಿಗಳಿಗೆ ಶಿಕ್ಷೆಯನ್ನು 1 ವರ್ಷದೊಳಗೆ ಕೊಡಿಸಬಹುದು ಅನ್ನೋದು ಪೊಲೀಸರ ಲೆಕ್ಕಾಚಾರ.